ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ಒಳ್ಳೇದೊಂದು ಆರ್ಗ್ಯಾನಿಕ್ NPK ಬಗ್ಗೆ ತಿಳ್ಕೊಳ್ತೀವಿ. ಇದನ್ನ ಮಾಡೋಕ್ಕೆ ಒಂದೇ ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ. ನಾವು ಹೊರಗಡೆ ಎಲ್ಲೋ ಹೋಗ್ಬಿಟ್ಟು ತರಿಸ್ಬೇಕು, ಇಲ್ಲ 10 ಅಂಗಡಿ ತಿರುಗಬೇಕು, ಈ ತರ ಯಾವುದೇ ತರ ಪ್ರಾಬ್ಲಮ್ ಇಲ್ಲಾರ್ದೆ ಮನೇಲೇ ಇರುವಂತ ಒಂದೆರಡು ವಸ್ತುವಿಂದ ನಿಮ್ಗೆ ಒಳ್ಳೇದೊಂದು NPK ಬಗ್ಗೆ ಹೇಳ್ತೀವಿ. NPK ಅಂದ್ರೆ ಗಿಡಗಳಿಗೆ ಬೇಕಾಗುವಂತ ಸಮಗ್ರವಾಗಿ ಇರುವಂತದ್ದನ್ನ NPK ಅಂತ ಹೇಳ್ತೀವಿ. ಅದು ಹೂವು ಬರಕ್ಕಾಗ್ಲಿ ಅಥವಾ ಬೇರಿನ ವ್ಯವಸ್ಥೆಗಾಗ್ಲಿ ಅಥವಾ ಎಲೆಗಳು ಬರಕ್ಕಾಗ್ಲಿ ಯಾವುದಕ್ಕಾದ್ರೂ ಕೆಲಸ ಮಾಡುವಂಥದ್ದು NPK ಅಂತ ಹೇಳ್ತೀವಿ. ಈಗ ನಮ್ ಗಾರ್ಡನ್ ಅಲ್ಲಿ ಕೆಲವೊಂದು ಗಿಡಗಳು ಇರುತ್ತೆ. ಆ ಗಿಡಗಳಲ್ಲಿ ಎಷ್ಟೇ ನಾವು ಅದು ಗೊಬ್ಬರ ಹಾಕಿ ನೀರ್ ಹಾಕಿ ಎಷ್ಟೇ ಜಾಗ್ರತೆ ತಗೊಂಡ್ರು ಅದರಲ್ಲಿ ಹೂವು ಬರೋದಿಲ್ಲ. ಕೆಲವುದಲ್ಲಿ ಹಣ್ಣುಗಳು ಸರಿಯಾಗಿ ಬರ್ತಾ ಇರಲ್ಲ, ಅಂದ್ರೆ ಸಣ್ಣ ಸಣ್ಣಗ್ ಬರ್ತಾ ಇರತ್ತೆ, ಇಲ್ಲ ರುಚಿ ಇರಲ್ಲ. ಈಗ ಸಪೋಸ್ ಈಗ ಒಂದು ದ್ರಾಕ್ಷಿ ಇದೆ ಅನ್ಕೊಳ್ಳಿ, ಕೆಟ್ಟ ಹುಳಿ ಬರ್ತಾ ಇರತ್ತೆ. ಅದ್ ಏನ್ ಮಾಡಿದಕ್ಕೂ ಅದು ತಿನ್ನಕ್ಕೆ ಬರಲ್ಲ ಅದು. ಅಂತ ಗಿಡಗಳಿಗೆ ಈ ನಾನ್ ಹೇಳುವಂತ ಒಂದು NPK ಹಾಕಿದ್ರಿ ಅಂದ್ರೆ ತುಂಬಾ ಚೆನ್ನಾಗಿ ಅದರಲ್ಲಿ ರಿಸಲ್ಟ್ ಕೊಡುತ್ತೆ. ಈಗ ಗುಲಾಬಿ ಗಿಡ ಇರುತ್ತೆ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ಗುಲಾಬಿ ಗಿಡದಲ್ಲಿ ಒಂದೆರಡು ಹೂವು ಬರ್ತಾ ಇರತ್ತೆ, ಜಾಸ್ತಿ ಹೂವನೇ ಬರಲ್ಲ. ಗಂಟ್ಲು ಹೂವು ಬರ್ಬೇಕಂತ ನಮ್ಗೆಲ್ಲರಿಗೂ ಆಸೆ. ಅದು ಯಾವ್ದನ್ನಾಗ್ಲಿ ಹೂವು ಗಿಡ ಯಾಕೆ ಬೆಳೆಸ್ಕೊಳ್ತೀವಿ ನಾವು, ತುಂಬಾ ಹೂವು ಬರ್ಲಿ ಅಂತ ಹೇಳ್ಬಿಟ್ಟು. ಈಗ ಕೆಲವು ತರಕಾರಿ ಹಾಕ್ತಾ ಇರ್ತಾರೆ, ಹೀರೆ ಆಗಿರ್ಬೋದು, ಇಲ್ಲ ಕ್ಯಾಬೇಜ್ ಆಗಿರ್ಬೋದು, ಕಾಲಿಫ್ಲವರ್ ಆಗಿರ್ಬೋದು, ಯಾವುದೇ ಒಂದಾಗಿರ್ಬೋದು. ಅದರಲ್ಲಿ ಸರಿಯಾಗಿ ಬೆಳವಣಿಗೆನೆ ಬರ್ತಿರಲ್ಲ, ನಮ್ಗೆ ಅದ್ರಲ್ಲಿ ಕಾಯಿಗಳು ಕಾಣಿಸೋದೇ ಇಲ್ಲ. ಇನ್ನ ಕೆಲವು ಸಮಸ್ಯೆ ಅಂದ್ರೆ ಮಣ್ಣು ತುಂಬಾ ಗಟ್ಟಿಯಾಗಿ ಬಿಟ್ಟಿರತ್ತೆ. ಅಂದ್ರೆ ಅದಕ್ಕೆ ಹೀಗೆ ಕೈಯಲ್ಲಿ ನಾವೇನಾದ್ರು ಮುಟ್ಟಿದ್ರೆ ಒಳ್ಳೆ ಸಿಮೆಂಟ್ ತರ ಇರುತ್ತೆ. ಅದಕ್ಕೆ ಗೊಬ್ಬರ ಹಾಕಿ ಏನೇ ಹಾಕಿದ್ರು ಕೂಡ ಆ ಮಣ್ಣಲ್ಲಿ ನಮಗೆ ಬೇಕಾಗುವಂತ ರಿಸಲ್ಟ್ ಸಿಕ್ಕಲ್ಲ. ಅಂತ ಗಿಡಗಳಲ್ಲಿ, ಅಂತ ಮಣ್ಣಲ್ಲಿರೋ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗಲ್ಲ. ಯಾವ ಗೊಬ್ಬರ ಹಾಕಿದ್ರು ಅದೇ ತರ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದ್ ಸರ್ತಿ ಈ ನೆಲಗಡ್ಲೆ ಹಿಂಡಿ ಹಾಕ್ತಿವಿ. ನೆಲಗಡ್ಲೆ ಹಿಂಡಿ ಅಂದ್ರೆ ಏನು ಇಲ್ಲ, ಗ್ರೌಂಡ್ ನಟ್ ಕೇಕ್ ಅಂತಾರೆ. ಅಂದ್ರೆ ಎಣ್ಣೆ ತೆಗೆದ್ರ ಮೇಲೆ ಆ ಹಿಂಡಿ ಇರುತ್ತಲ್ಲ ಅದನ್ನ ಸೇಲ್ ಮಾಡ್ತಾರೆ. ಈ ಗಾಣದ ನಿಮ್ಮ ಹತ್ರ ಏನಾದ್ರು ಗಾಣ ಇದ್ರೆ, ಎಣ್ಣೆ ತೆಗೆಯೋ ಗಾಣ ಇದ್ರೆ ಕಮ್ಮಿ ರೇಟಿಗೆ ಇದು ಕೊಡ್ತಾರೆ. ಈ ನೆಲಗಡ್ಲೆ ಹಿಂಡಿ ಆಗ್ಲಿ ಅಥವಾ ತೆಂಗಿನ ಎಣ್ಣೆ ತೆಗೆದ್ರ ಮೇಲೆ ಅದ್ರ ಹಿಂಡಿ ಆಗ್ಲಿ ಎಲ್ಲ ಸಿಕ್ಕುತ್ತೆ. ಅದನ್ನು ಕೂಡ ತರಬಹುದು, ನಾವು ತಂದ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಆನ್ಲೈನ್ ಅಲ್ಲಿ ಕೂಡ ಇದು ಸಿಕ್ಕುತ್ತೆ. ಇದು ಆನ್ಲೈನ್ ಅಲ್ಲಿ ಕೂಡ 100-150 ರೂಪಾಯಿ ಸಿಕ್ಕುತ್ತೆ 1 kg. ಅದೇನ್ ದೊಡ್ಡ ರೇಟ್ ಇಂದೇನಲ್ಲ. ಆದ್ರೆ ನಮ್ಗೆ ಅಷ್ಟೆಲ್ಲ ಹೋಗ್ಬಿಟ್ಟು ತಗೊಂಬರೋಕೆ ಇದಿರಲ್ಲ. ಒಂದ್ ವೇಳೆ ನಿಮ್ ಮನೇಲಿ ಏನಾದ್ರು ನೆಲಗಡ್ಲೆ ಹಿಂಡಿ ಇದ್ರೆ ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಸಿಂಪಲ್ ಆಗಿ ಅದನ್ನು ಕೂಡ ಗಿಡಗಳಿಗೆ ಹಾಕ್ಬೋದು. ಈಗ ನಾನ್ ಹೇಳ್ದೆ ರೂಪಾಯಿ ಖರ್ಚಿಲ್ಲಾರ್ದಿದ್ದು ಅಂತ. ಇದಕ್ಕೆ ಏನ್ ಮಾಡ್ಬೇಕು, ನಮ್ ಮನೇಲಿ ನೆಲಗಡ್ಲೆ ಇರುತ್ತೆ. ನೆಲಗಡ್ಲೆ ಅಂದ್ರೆ ಶೇಂಗಾ. ಈ ಶೇಂಗಾ ಇರುತ್ತಲ್ಲ, ಒಂದು ಮುಷ್ಟಿ ಸಾಕು ನಮಗೆ, ಏನ್ ಜಾಸ್ತಿ ಏನ್ ಬೇಕಾಗಿಲ್ಲ. ಒಂದ್ ಮುಷ್ಟಿ ಅಂದ್ರೆ 50 ಗ್ರಾಮ್ ಅಂತ ತಗೊಳ್ಳಿ. ಆ 50 ಗ್ರಾಮ್ ಶೇಂಗಾನ ಇದನ್ನ ಏನ್ ಮಾಡ್ಬೇಕಂದ್ರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಕೂಡ ಪರವಾಗಿಲ್ಲ. ಒಂದ್ ಸ್ವಲ್ಪ ಟೈಮ್ ತಗೊಂಡು 1-2 ಸರ್ತಿ ಪುಡಿ ಮಾಡಿ ಇಟ್ಕೊಂಡ್ರೆ ಇದು ನಾವು 6 ತಿಂಗಳ ತನಕನೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದನ್ನು ಕೂಡ ಗಿಡಗಳ ಬದಿಗೆ ಒಂದೊಂದ್ ಚಮಚ ಉದುರಿಸಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ. ಆಮೇಲೆ ಇನ್ನೊಂದು ಯಾವ್ದು ಸಿಂಪಲ್ ಆಗಿ ಸಿಕ್ಕುವಂಥದ್ದು ಸಾಸಿವೆ. ಈ ಸಾಸಿವೆ ಕೂಡ ನಮ್ಗೆ ಈ ಅಡಿಗೆ ಮನೆಯಲ್ಲಿ ಈಸಿಯಾಗಿ ಸಿಕ್ಕುವಂಥದ್ದು. ಒಂದು 50 ಗ್ರಾಮ್ ಸಾಕು, ಜಾಸ್ತಿ ಏನ್ ಬೇಕಾಗಿಲ್ಲ. ಇಲ್ಲ ಅಂದ್ರೆ ಒಂದು 25 ಗ್ರಾಮ್ ಅಂದ್ರೆ ಒಂದು 4-5 ಚಮಚ ಅನ್ಕೊಳ್ಳಿ. ಅದನ್ನ ತಗೊಂಡ್ರೆ ಇದನ್ನು ಕೂಡ ಪುಡಿ ಮಾಡ್ಕೊಳ್ಬಹುದು. ಎರಡನ್ನು ಸೇರಿಸಿ ಕೂಡ ಪುಡಿ ಮಾಡ್ಕೊಳ್ಬಹುದು, ಯಾವುದೇ ತರ ತೊಂದರೆ ಇರಲ್ಲ. ಎರಡು ಪುಡಿ ಮಾಡ್ಕೊಂಡ್ಬಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಇಷ್ಟಕ್ಕೆ ಮುಂಚೆ ಹೇಳ್ದಂಗೆ ಹಾಕ್ಬೋದು. ಇದು ನಮ್ ಹಿಂಡಿಕ್ಕಿಂತ ಇದ್ರಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದು ಎಣ್ಣೆ ತೆಗ್ದಿರಲ್ಲ, ಅದರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಪುಡಿ ಮಾಡಿ ಇಟ್ಕೊಂಡು ನಾವು ಒಂದ್ ವೇಳೆ ಏನಾದ್ರು ಜಾಸ್ತಿ ಮಾಡಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಕೊಳ್ಬಹುದು. ಅಂದ್ರೆ ಯಾವ್ದಾದ್ರು ಹುಳ ಗಿಳ ಬಂದಿರುತ್ತಾರೆ ಶೇಂಗಾ ಬೀಜಕ್ಕೆ, ಅಂತ ಟೈಮಲ್ಲಿ ಈ ತರ ಪುಡಿ ಮಾಡ್ಕೊಂಡು ಗಿಡಗಳಿಗೆ ಹಾಕ್ಬೋದು. ಸಿಂಪಲ್ ಆಗಿ. ಇದ್ರ ಜೊತೆಗೆ ನೀವು ಎಳ್ಳು ಕೂಡ ಸೇರಿಸ್ಕೊಳ್ಬಹುದು. ಒಂದ್ ವೇಳೆ ನೀವು ಎಳ್ಳಿಲ್ಲ ಅಂತ ಹೇಳಿದ್ರೆ ತಲೆ ಬಿಸಿ ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ, ಬಿಟ್ಟಾಕ್ಬಿಡಿ. ಈಗ ಇನ್ನೊಂದ್ ಮೆಥಡ್ ಏನಂದ್ರೆ, ಈಗ ಪುಡಿ ಬಗ್ಗೆ ಹೇಳಿದ್ನಲ್ಲ, ಈ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಎಣ್ಣೆ ಅಂಶ ಇರೋದ್ರಿಂದ. ಇವೆರಡನ್ನು ಸೇರಿಸಿ 1 ಗಂಟೆ 2 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ, ಏನ್ ತೊಂದರೆ ಇಲ್ಲ. ಎಷ್ಟು ನೈಸ್ ಆಯ್ತೋ ಅಷ್ಟು ಚೆನ್ನಾಗಿ ರುಬ್ಕೊಂಬಿಡಿ. ಒಂಥರ ಚಟ್ನಿ ತರ ಆಗುತ್ತೆ ಇದು. ಚಟ್ನಿ ಅಂತೇಳಿ ನಾವು ತಿನ್ಲು ಕೂಡ ಬಹುದು. ಯಾಕಂತೇಳಿ ಶೇಂಗಾ ಮತ್ತೆ ಸಾಸಿವೆ ನಾವು ತಿನ್ನೋದೇ ಅಲ್ವಾ, ಸುಮ್ಮನೆ ಜೋಕೆ ಹೇಳಿದೆ. ಸರಿ, ಅದನ್ನ ಒಂದು 5 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಬಿಡಿ. ಒಂದು 5 ಲೀಟರ್ ನೀರಾಗ್ಲಿ ಅಥವಾ 10 ಲೀಟರ್ ನೀರಾಗ್ಲಿ ತಗೊಂಡ್ಬಿಟ್ಟು ಅದ್ರಲ್ಲಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ಬೆಲ್ಲ ಹಾಕಿ. ಜಾಸ್ತಿ ಏನ್ ಬೇಕಾಗಿಲ್ಲ,
ಒಂದು 50 ಗ್ರಾಮ್ ಬೆಲ್ಲ ಹಾಕೋದ್ರಿಂದ ಈ ದ್ರಾವಣಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಬರುತ್ತೆ, ಗಿಡಗಳಲ್ಲಿ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಬೆಲ್ಲ ಆದಷ್ಟು ಹಳೇದಾದಷ್ಟು ಒಳ್ಳೇದು. ನಿಮ್ಮ ಹತ್ರ ಹಳೇದ್ ಬೆಲ್ಲ ಇದ್ರೆ ಅದನ್ನ ಯೂಸ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಹತ್ರ ಇರೋ ಬೆಲ್ಲನೇ ಯೂಸ್ ಮಾಡ್ಕೊಳ್ಳಿ. ಇದನ್ನ 2-3 ದಿವಸ ನಾವು ಒಂದ್ ಕಡೆ ಇಡ್ಬೇಕಾಗತ್ತೆ. ಆದ್ರೆ ಬೆಳಿಗ್ಗೆ ಸಾಯಂಕಾಲ ಇದನ್ನೊಂದು ಕೋಲ್ ತಗೊಂಡು ಮಿಕ್ಸ್ ಮಾಡ್ತಾ ಇರೋ ಮಾತ್ರ ಮರಿಬೇಡಿ, ಹಾಗೆ ಇಡಕ್ ಹೋಗ್ಬೇಡಿ. 3ನೇ ದಿವಸ ಒಂದು ಮಗ್ಗು ತಗೊಳ್ಳಿ, ಇದು ರೆಡಿ ಆಗಿರುತ್ತಲ್ಲ, ನಾವು 5 ಲೀಟರ್ ನೀರಲ್ಲಿ ನೆನೆಸಿದ್ದೀವಲ್ಲ, ಅದನ್ನ ಒಂದು ಮಗ್ಗು ತಗೊಂಡ್ಬಿಟ್ಟು ಇನ್ನೊಂದು 5 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು, ಅದು ಸ್ವಲ್ಪ ಜಾಸ್ತಿ ಪವರ್ ಇರುತ್ತಲ್ಲ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದನ್ನ ಸೋಸ್ಕೊಳ್ಳಿ. ಯಾಕಂತೇಳಿ ನಾವು ಒಂದ್ ವೇಳೆ ಫಿಲ್ಟರ್ ಮಾಡ್ಬೇಕಾದ್ರೆ ಸೋಸ್ಕೊಂಡ್ರೆ ಒಳ್ಳೇದು. ಯಾಕಂತೇಳಿ ನಾವು ಮಿಕ್ಸಿ ಮಾಡಿದವಾಗ ಒಂದೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಅದು ಜಾಸ್ತಿ ನೈಸ್ ಆಗಲ್ಲ, ಆವಾಗ ನಮ್ಗೆ ಇದ್ ಮಾಡಕ್ಕಾಗಲ್ಲ, ಸ್ಪ್ರೇ ಮಾಡಕ್ಕಾಗಲ್ಲ. ಸ್ಪ್ರೇ ಬಗ್ಗೆ ಕೂಡ ಹೇಳ್ತೀನಿ. ನೀವು ಸ್ಪ್ರೇ ಮಾಡ್ಲಿಲ್ಲ, ಮಣ್ಣಲ್ಲಿ ಹಾಕ್ತೀರಂದ್ರೆ ಡೈರೆಕ್ಟ್ ಆಗಿ ಹಾಕ್ಬೋದು, ಅದನ್ನೇನು ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗಿಲ್ಲ. ಎಲ್ಲಾ ಗಿಡಗಳಿಗೂ ಒಂದೊಂದು ಲೋಟ ಅಷ್ಟು ಹಾಕಿ. ಒಂದ್ ವೇಳೆ ನೀವು ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿ ಇದೆ ಅನ್ಕೊಂಡ್ರೆ, ಸ್ಪ್ರೇಯರ್ ಇದೆ ಅನ್ಕೊಂಡ್ರೆ, ಈ ದ್ರಾವಣ ನಾವು ನೀರೆಲ್ಲ ಮಿಕ್ಸ್ ಮಾಡಿ ತೆಳ್ಳಗೆ ಮಾಡ್ಕೊಂಡಿದೀವಲ್ಲ, ಅದನ್ನ ಎಲ್ಲಾ ಗಿಡಗಳಿಗೂ ಕೂಡ ಸಿಂಪಡಣೆ ಮಾಡ್ಬೋದು. ಇದರಿಂದ ಸ್ವಲ್ಪ ಹುಳಿ ಉಪ್ಪಟೆ ಕಾಟ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಇದನ್ನ ಮಣ್ಣಿಗೆ ಹಾಕೋದ್ರಿಂದ, ಅಂದ್ರೆ ಮಣ್ಣಲ್ಲಿ ಮಿಕ್ಸ್ ಮಾಡೋದ್ರಿಂದ, ನಾನು ಇಷ್ಟಕ್ಕೂ ಮುಂಚೆ ಹೇಳಿದೆ ನೋಡಿ, ಗಟ್ಟಿಯಾಗಿರುತ್ತೆ ಮಣ್ಣಂತ, ಅಂತ ಮಣ್ಣಲ್ಲಿ ತುಂಬಾ ಚೆನ್ನಾಗಿ ಮೃದುತ್ವ ಕೊಡುತ್ತೆ ಮಣ್ಣಿಗೆ. ಹಾಗೆ ಇದರಲ್ಲಿ ಸೂಕ್ಷ್ಮ ಜೀವಿಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೂಕ್ಷ್ಮ ಜೀವಿಗಳು ಡೆವಲಪ್ ಆದವಾಗ ಅಂತ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ, ನಿಮ್ಗೆ ಇಲ್ಲಿ ಪಿಕ್ಚರ್ ಅಂತ ತೋರಿಸಿದೀನಿ. ಹಾಕಕ್ಕಿಂತ ಮುಂಚೆ ಹಾಕಿದ್ರ ಮೇಲೆ ನಿಮ್ಗೆ ಇದು ರಿಸಲ್ಟ್ 1 ವಾರದಲ್ಲಿ ನಿಮ್ಗೆ ಕಾಣಿಸುತ್ತೆ. ಅಂದ್ರೆ ನಮ್ ಡಲ್ ಆಗಿದ್ದ ಗಿಡಗಳಿಗೆ ಇದನ್ನ ಮಾಡಿ ಹಾಕಿದ್ವಿ ಅನ್ಕೊಳ್ಳಿ, ನಮ್ಗೆ 1 ವಾರದಲ್ಲಿ ಆ ಗಿಡಗಳಲ್ಲಿ ಎಲೆಗಳೆಲ್ಲ ಗ್ರೀನ್ ಕಲರ್ ಎಲ್ಲ ಬಂದು ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತೆ. ಈಗ ಪಾಲಕ್ ಸೊಪ್ಪಾಗ್ಲಿ, ಹರಿವೆ ಸೊಪ್ಪಾಗ್ಲಿ, ಇಂಥದ್ದೆಲ್ಲ ಬೆಳೆಸ್ತಾ ಇರ್ತೀವಿ ನಾವು. ಆ ಗಿಡಗಳಿಗೆ ಸ್ವಲ್ಪ ಸ್ಲೋ ಆಗಿ ಸ್ಪ್ರೇ ಮಾಡಿದ್ರೆ ದೊಡ್ಡ ದೊಡ್ಡ ಎಲೆ ಬರುತ್ತೆ, ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಯಾಕಂದ್ರೆ ಇದೇನು ದೊಡ್ಡ ಖರ್ಚಿಂದೇನಲ್ಲ, ನಮ್ಮ ಮನೇಲಿರೋ ಸಿಗುವಂತ ವಸ್ತುಗಳಲ್ಲೇ ಹೇಳ್ತಿದ್ದೀನಿ ನಾನು ನಿಮ್ಗೆ. ನಾಳೆನೆ ನೀವು ತಯಾರು ಮಾಡಿ ಗಿಡಗಳಿಗೆ ಹಾಕ್ಬೋದು. ಅಂದ್ರೆ 1-2 ದಿವಸ ನೀವು ವೆಯ್ಟ್ ಮಾಡಿ, ಯಾಕಂದ್ರೆ ನೀರಲ್ಲಿ ನೆನಿಬೇಕಲ್ಲ, 1-2 ದಿವಸ ಹಿಡಿಯುತ್ತೆ. ಈಗ ಗಿಡ ನಾನು ಫಸ್ಟ್ ಹೇಳಿದ ಗುಲಾಬಿ ಗಿಡಕ್ಕೆ ಹಾಕ್ಬೋದು, ಇಲ್ಲ ಸೇವಂತಿಗೆ ಗಿಡಕ್ಕೆ, ಇಲ್ಲ ತರಕಾರಿ ಗಿಡಕ್ಕೆ, ಹಣ್ಣಿನ ಗಿಡಕ್ಕೆ, ಎಲ್ಲಾ ಗಿಡಗಳಿಗೆ ಹಾಕ್ಬೋದು. ಆ ಗಿಡಗಳ ಸೈಜ್ ನೋಡಿ ನೀವು ಅದನ್ನ ಜಾಸ್ತಿ ಕಮ್ಮಿ ಹಾಕೊಳ್ಳಿ. ಅಂದ್ರೆ ಈಗ ದೊಡ್ಡ ಗಿಡ ಇದೆ ಅನ್ಕೊಳ್ಳಿ, 1 ಮಗ್ ಹಾಕಿ, ಇಲ್ಲ ಸಣ್ಣ ಸಣ್ಣ ಪಾಟಲ್ಲಿ ಇದೆ ಅನ್ಕೊಳ್ಳಿ, ಒಂದ್ ಸ್ವಲ್ಪ ಹಾಕಿ. ಈ ತರ ಇದನ್ನ ಡಿಫ್ರೆನ್ಸ್ ನೋಡ್ಕೊಂಡ್ಬಿಟ್ಟು ಹಾಕಿದ್ರೆ ಸಾಕು. ಒಂದ್ ವೇಳೆ ಜಾಸ್ತಿ ಆದ್ರೆ ಏನಾಗುತ್ತೆ ಅಕ್ಕ ಅಂತ ಕೇಳ್ಬೇಡಿ, ಜಾಸ್ತಿ ಆದ್ರೆ ಏನೂ ಆಗಲ್ಲ. ಯಾವುದೇ ಆಗ್ಲಿ ನಾವು ಆರ್ಗಾನಿಕ್ ಮಾಡಿ ಹಾಕಿದವಾಗ ನಾವು ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಅನ್ಕೊಳ್ಳಿ, ಯಾವುದೇ ತರದ ಪ್ರಾಬ್ಲಮ್ ಇರಲ್ಲ. ಇದನ್ನ ಮಣ್ಣಿಗೆ ಒಂದ್ ಸ್ವಲ್ಪ ನೀರ್ ಹಾಕಿ, ಅದು ಮಣ್ಣು ಒಂದ್ ಸ್ವಲ್ಪ ಒದ್ದೆ ಆದವಾಗ ಈ ಈ ದ್ರಾವಣನ ಹಾಕಿ. ದ್ರಾವಣ ಅಂದ್ರೆ ಏನಿಲ್ಲ, ನಾವು ದ್ರವ ಗೊಬ್ಬರ ಮಾಡಿ ಇಟ್ಕೊಂಡಿದ್ವಲ್ಲ, ಲಿಕ್ವಿಡ್ ಫರ್ಟಿಲೈಸರ್, ಅದನ್ನ ಹಾಕಿ. ಯಾಕಂತ ಹೇಳಿದ್ರೆ ಆ ಮಣ್ಣೆಲ್ಲ ಹೀರ್ಕೊಳ್ಳೋ ಶಕ್ತಿ ಚೆನ್ನಾಗಿ ಬರುತ್ತೆ. ನಾವು ಡೈರೆಕ್ಟ್ ಆಗಿ ಒಣಗಿದ ಮಣ್ಣಿಗೆ ಹಾಕಿದ್ವಿ ಅನ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬೇರೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ನೀರ್ ಹಾಕಿ ಆಮೇಲೆ ಈ ದ್ರಾವಣ ಒಂದೊಂದು ಲೋಟ ಆಗ್ಲಿ, ಒಂದೊಂದು ಮಗ್ ಆಗ್ಲಿ, ಒಂದೊಂದು ಗ್ಲಾಸ್ ಆಗ್ಲಿ, ನೀವು ಹೇಗೆ ಹಾಕ್ತಿರೋ ಹಾಗೆ ಹಾಕಿ. ಇದರಿಂದ 100% ರಿಸಲ್ಟ್ ಬರುತ್ತೆ. ನೀವು ಮಾಡಿ ನೋಡಿ ನನಗೆ ರಿಸಲ್ಟ್ ಹೇಳಿ, ಓಕೆನಾ? ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ. ತುಂಬಾ ಚೆನ್ನಾಗಿ, ನನ್ಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಿಮಗೆ ಕೊಡ್ಲಿ ಅಂತೇಳಿ ನಾನು ಆರಿಸ್ಬಿಟ್ಟು ಈ ಟಿಪ್ಸ್ ಹೇಳಿದ್ದೀನಿ. ಏನನ್ಸ್ತಂತ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.